ಹಾಯ್, ನನ್ನ ಹೆಸರು ಲಿಖಿತ್ ಅಂತ. ನಾನಿಲ್ಲೇ ಸೆಂಟ್ ಮೇರಿಸ್ ISC ಚಿಕ್ಕಮಗಳೂರಲ್ಲಿ ಓದಿರೋದು. JEE ಅಡ್ವಾನ್ಸಲ್ಲಿ 7321 ರ್ಯಾಂಕ್ ಬಂದಿದೆ. ಎಲ್ಲ ನನ್ನ ಪೇರೆಂಟ್ಸಿಂದ ಮತ್ತು ನಮ್ಮ ಅಮ್ಮನೇ ನನ್ನ ಎಲ್ಲ ಸ್ಟೋರೀಸ್ ಎಲ್ಲ ಕೇಳ್ತಿದ್ರು, ಎಷ್ಟೇ ಬೇಜಾರಿಲ್ಲದೆ ಅವರಿಂದನೇ. ಮತ್ತು ಇಲ್ಲಿ ನಮ್ಮ ಫ್ಯಾಕಲ್ಟಿ ತುಂಬ ಫ್ರೆಂಡ್ಲಿ. ಎಲ್ಲ ಎಷ್ಟೇ ಡೌಟ್ಸ್ ಇದ್ದರೂ, ಎಷ್ಟೇ ರಾತ್ರಿ ಹೊತ್ತು ತನಕ ಆದರೂ ಕಾದ್ಬಿಟ್ಟು ಹೇಳ್ಕೊಡ್ತಿದ್ರು ನಮಗೆ. ಇಲ್ಲಿ ಎಷ್ಟು ಫ್ರೆಂಡ್ಲಿ ಅಂದರೆ ಎಷ್ಟೇ ಪ್ರಾಬ್ಲಮ್ಸ್, ಪರ್ಸ್ನಲ್ ಪ್ರಾಬ್ಲಮ್ಸ್ ತನಕ ಕೇಳ್ತಿದ್ರು ನಮ್ಮದು. ಆಮೇಲೆ ಅದೇ ದಿನ ಕ್ವೆಶನ್ ಪ್ರಾಕ್ಟೀಸ್, ದಿನ ಲೆಕ್ಚರ್ಸ್ ಇರ್ತಿತ್ತು ನಮಗೆ. ಸಫಿಷಿಯೆಂಟ್ ಟೈಮ್ ಕೊಡ್ತಿದ್ರು ಸೆಲ್ಫ್ ಸ್ಟಡಿಗೂ. ಅದರಿಂದನೇ ಇದು ರ್ಯಾಂಕ್ ಬರೋಕ್ಕೆ ಪಾಸಿಬಲ್ ಆಗಿದ್ದು. JEE ಮೇನ್ಸಲ್ಲಿ 98.48% ಬಂದಿತ್ತು. ಅದು ಟೀಚರ್ಸಿಂದನೇ. ಮನು ಕೌಶಲ್ ಸರ್ ಅಂತ ಇದ್ದಾರೆ, ಅವರಿಂದನೇ. ಅವ್ರು ಎಷ್ಟು ಬೈದ್ಬಿಟ್ಟು ನಮಗೆ ಮುಂದೆ ತರಿಸಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ. ಆಮೇಲೆ ಫಿಸಿಕ್ಸ್ ಕೈಮಲ್ ಸರ್ ಅವ್ರು ಎಷ್ಟು ಕಾನ್ಸೆಪ್ಚುಯಲ್ ಆಗಿ ಹೇಳ್ಕೊಡ್ತಾರೆ ಅಂದರೆ ಫುಲ್ ವಿಜುವಲೈಸೇಷನ್ ಮಾಡಿಸ್ತಿದ್ರು. ಅವರು ಫಿಸಿಕ್ಸಿಗೆ ನಾನು ನೋಡಿರೋ ಬೆಸ್ಟ್ ಫ್ಯಾಕಲ್ಟಿ. ಮ್ಯಾಥ್ಸಲ್ಲಿ ವೆಂಕಟ್ ಸರ್ ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಪರ್ಸನ್ ಅವರಂತ. ಫುಲ್ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನೆಕ್ಸ್ಟ್ ನಾನು ಇಲ್ಲೇ ಕೌನ್ಸ್ಲಿಂಗ್ ನಡಿಬೇಕಿನ್ನು IIT ಇಲ್ಲ NIT ಒಳ್ಳೆ ಬ್ರ್ಯಾಂಚಿಗೆ ಟ್ರೈ ಮಾಡ್ತೀನಿ. ಅದಕ್ಕೂ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ. ಸರ್, ನನ್ನ ಹೆಸರು ಪ್ರವೀಣ್ ಅಂತ. ನಾನು ಕ್ವಶನ್ ವರ್ಕ್ ಇದೆ ನಂದು. ನನ್ನ ಮಗ ಫಸ್ಟಿಂದನೂ ಸೆಂಟ್ ಮೇರಿಸ್ ISCಲೇ ಓದಿದ್ದು. ಅವನಿಗೆ ನಮಗೆ ಕೋವಿಡ್ ಬಂದಾಗ ಒಂದು ಸ್ವಲ್ಪ ಭಾಳ ಪ್ರಾಬ್ಲಮ್ ಆಗಿತ್ತು ಸರ್. ಆ ಪ್ರಾಬ್ಲಮ್ಮಲ್ಲೂ ಈ ಇನ್ಸ್ಟಿಟ್ಯೂಟ್ ಅವರು ನಮಗೆ ಭಾಳ ಹೆಲ್ಪ್ ಮಾಡಿದರು. ಸರ್ ಆಗಲಿ, ಇವರಾಗಲಿ ಎಲ್ಲ ಭಾಳ ಹೆಲ್ಪ್ ಮಾಡಿದರು ಸರ್. ಅದರಿಂದನೇ ನನ್ನ ಮಗ ಇದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ಅವ್ರ ಫ್ಯಾಕಲ್ಟೀಸ್ ಇರಲಿ, ಇನ್ನೊಂದಿರಲಿ, ಭಾಳ ಹೆಲ್ಪ್ಫುಲ್ ಸರ್. ನಾವು ಹೇಳಿಕ್ಕೆ ಪ್ರಯೋಜನ ಇಲ್ಲ, ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಅದರಿಂದನೇ ನನ್ನ ಮಗ ಇದನ್ನು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು. ಆಮೇಲೆ ಇಲ್ಲಿ ಓದೋಕ್ಕೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಟೆಸ್ಟು ಮಾಡ್ತಾರೆ. ಅದರಲ್ಲೂ ನಮಗೆ 50% ಒಂದು ಇದು ಕೊಟ್ಟಿದ್ರು ಸರ್, ಡಿಸ್ಕೌಂಟ್. ಅದರಲ್ಲಿಂದನೂ ಅವನಿಗೆ ಹೆಲ್ಪ್ ಆಯಿತು. 50% ಸ್ಕಾಲರ್ಶಿಪ್ ಸಿಕ್ತು ಇನ್ಸ್ಟಿಟ್ಯೂಟಿಂದ. ಮತ್ತು ಈ ನಮ್ಮಂಥ ಬಡವರಿಗೆ ಇದು ಮಾಡಿಸಿದಂಥ ಕಾಲೇಜು ಹಾಗೂ ಸ್ಕೂಲ್ ಸರ್. ಅದರಲ್ಲಿ ಬೇರೆ ಈ ಥರ ಸ್ಕೂಲಲ್ಲಿ ಕಾಲೇಜಲ್ಲಿ ನಾವು ಓದ್ಸೋಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತೀವಿ. ನಮ್ಮ ಸರ್ ಗ್ಯಾವಿನ್ ಸರ್ ಅವರ ಹೆಲ್ಪಿಂದ ನಮ್ಮ ಮಕ್ಕಳು ಈ ಅಚೀವ್ ಮಾಡೋದಕ್ಕೆ ತುಂಬಾ ಸಹಾಯ ಆಗಿದೆ. ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಫ್ಯಾಕಲ್ಟೀಸು ಹಂಗೆ ಇದೆ ಸರ್, ಭಾಳ ಹೆಲ್ಪ್ಫುಲ್ ಇದೆ. ನಾವು ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ನನ್ನ ಮಗ ಹಿಂಗೆ ಓದ್ತಿಲ್ಲ, ಇಲ್ಲ ಈ ಥರ ಮಾಡ್ತಾ ಇದ್ದಾನೆ ಅಂದರು, ಭಾಳ ಹೆಲ್ಪ್ಫುಲ್. ಅಂದರೆ ಆ ಟೈಮಲ್ಲೂ ಅವರು ಫೋನ್ ಪಿಕ್ ಮಾಡಿಬಿಟ್ಟು ಅವನಿಗೆ ಇದನ್ನು ಹೇಳ್ಕೊಟ್ಟಿದ್ದಾರೆ. ಪ್ರಾಬ್ಲಮ್ಸ್ ಆಗಲಿ ಇನ್ನೊಂದಾಗಲಿ ಸಾರ್ಟ್ಔಟ್ ಮಾಡಿದ್ದಾರೆ. ಆ ಮಕ್ಕಳು ಅಷ್ಟೇ ಸರ್, ಮಧ್ಯರಾತ್ರಿ ಆಗಲಿ ಯಾವಾಗ ಓದಿದ್ದಾರೆ ಯಾವಾಗ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾವಾಗ ಟೈಮ್ ಇದೆ ಅವಾಗೆಲ್ಲ ಓದಿದ್ದಾರೆ. ರಾತ್ರಿ ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಸರ್. ಮತ್ತು ಅದರಿಂದ ಕಷ್ಟಪಟ್ಟಿದ್ದಾರೆ, ನಮ್ಮ ಮಕ್ಕಳು ಕಷ್ಟಪಟ್ಟಿದ್ದಾರೆ ಸರ್. ಪ್ರವೀಣ್ ಅಂತ ಸರ್.